Raviansa. ಕೊಲೆ ಕೇಸ್ ಕುಣಿಕೆಯಿಂದ ಸ್ವಲ್ಪದರಲ್ಲೇ ಪಾರಾದ್ರ ನಟ ಚಿಕ್ಕಣ್ಣ. ಅಲ್ಲೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಚಿಕ್ಕಣ್ಣ ಇಷ್ಟೊತ್ತಿಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರ್ಕೊಂಡ್ಬಿಡೋರು. ಆದರೆ ಬಚಾವಾಗ್ಬಿಟ್ಟಿದ್ದಾರೆ ಚಿಕ್ಕಣ್ಣ. ಹೆಂಗೆ, ಯಾಕೆ, ಏನಾಯಿತು ಅವತ್ತು? ಜೂನ್ 8ರಂದು ದರ್ಶನ್ ಗ್ಯಾಂಗ್ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ರು. ಚಿಕ್ಕಣ್ಣ ಜೊತೆಗೆ ಚಿತ್ರರಂಗದ ಇನ್ನೂ ಕೆಲವರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಆದರೆ ಪಾರ್ಟಿ ಮುಗಿಸಿ ಸಿದಾ ಅಲ್ಲಿಂದ ನಟ ಚಿಕ್ಕಣ್ಣ ಕಾಲ್ ಕಿತ್ತಿದ್ರು, ಸೇಫ್ ಆಗ್ಬಿಟ್ರು. ಅಲ್ಲೇ ಇದ್ದು ದರ್ಶನ್ ಗ್ಯಾಂಗ್ ಜೊತೆ ಹೊರಟಿದ್ರೆ ಕಥೆ ಏನಾಗ್ತಿತ್ತು? ಶೆಡ್ ಕಥೆ ಆಗ್ತಾ ಇತ್ತು. ಒಂದು ಶೆಡ್ಡಿನ ಕತೆ. ಕೊನೆ ಕ್ಷಣದಲ್ಲಿ ಡಿ ಗ್ಯಾಂಗ್ ಕಾರ್ ಹೊತ್ತದೆ ಚಿಕ್ಕಣ್ಣ ಬಚಾವ. ಆದ್ರೆ ಚಿಕ್ಕಣ್ಣ ಬದಲು ತಗಲಾಕೊಂಡಿದ್ದಾರೆ ಹೇಳಿ ಪ್ರದೋಷ. ಬಾಸ್ ನಾನು ಬರ್ತೀನಿ ಅಂತ ದರ್ಶನ್ ಕಾರ್ನಲ್ಲಿ ಪ್ರದೋಷ್ ಹೋಗ್ಬಿಟ್ಟ, ಲಾಕ್ ಆಗ್ಬಿಟ್ಟ. ದರ್ಶನ್ ಬೇಡ ಅಂದ್ರು ಕೂಡ ಹಠ ಮಾಡಿ ಕಾರ್ ಹತ್ತೋದ, ಎಡವಟ್ ಮಾಡಿಕೊಂಡ, ಲಾಕ್ ಆದ, ಮುದ್ದೆ ಮುರಿತಾ ಇದ್ದಾರೆ. ಸ್ಟೋನಿ ಬ್ರೂಕ್ ಅಲ್ಲಿ ಪಾರ್ಟಿ ಮಾಡಿದ್ರು. ಚಿಕ್ಕಣ್ಣನೂ ಕೂಡ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಅವತ್ತೇ ನಡುಗ್ತಾ ಇದ್ರು ಚಿಕ್ಕಣ್ಣ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಡುವಾಗ. ನಾನು ಹೋಗಿದ್ದು ನಿಜ, ಪಾರ್ಟಿ ಮಾಡಿದ್ದು ನಿಜ, ಆದರೆ ಈ ಕೊಲೆಗಳ ಬಗ್ಗೆ ನಂಗೆ ಕೊಲೆ ಬಗ್ಗೆ ಗೊತ್ತಿಲ್ಲ, ಕೊಲೆ ಮಾಡಿದ್ರ ಬಗ್ಗೆ ಅಥವಾ ಕೊಲೆ ಮಾಡುವಂಥ ವಿಚಾರದ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೂಡ ಇರಲಿಲ್ಲ. ನಾರ್ಮಲ್ ಆಗಿ ದರ್ಶನ್ ಜೊತೆ ಪಾರ್ಟಿಗೆ ಹೋಗ್ತಾ ಇದ್ವಿ, ಪಾರ್ಟಿ ಮಾಡಿದ್ವಿ, ಬಂದ್ವಿ ಅಷ್ಟೇ ಅಂತ ಹೇಳಿದರು. ಅವತ್ತು ಚಿಕ್ಕಣ್ಣ ಏನಾಗಿತ್ತು ಅಂತ ಹೇಳಿದ್ರೆ, ಈ ರೇಣುಕಾ ಸ್ವಾಮಿನ ಹೊಡೆದಿದ್ರು. ರೇಣುಕಾ ಸ್ವಾಮಿ ಇನ್ನೂ ಸತ್ತಿರಲಿಲ್ಲ. ಹೊಡೆದಿದ್ರು. ಹೊಡೆದೇನು ಮಾಡಿದ್ದಾರೆ? ಸಂಜೆ ಸ್ಟೋನಿ ಬ್ರೂಕ್ ಹೋಗಿದ್ದಾರೆ ಎಲ್ಲ ಗ್ಯಾಂಗು. ನಾಗ, ಪ್ರದೋಷು, ಇವನ್ ರಘು ಎಲ್ಲ, ದರ್ಶನ್ ಎಲ್ಲ ಹೋಗಿದ್ದಾರೆ. ಚಿಕ್ಕಣ್ಣ ಕರೆಸ್ಕೊಂಡಿದ್ದಾರೆ. ಪಾರ್ಟಿ ಮುಗಿಸ್ಕೊಂಡು ದರ್ಶನ್ ಕಾರ್ ಹತ್ತಿಲ್ಲ ಚಿಕ್ಕಣ್ಣ. ನೋಡಿ, ಯಾವಾಗಲೂ ಅವರು ದರ್ಶನ್ ಕಾರಲ್ಲಿ ಹೋಗ್ತಾ ಇದ್ದರು. ಆದರೆ ಅವತ್ತು ಅಲ್ಲಿಂದ ಕಾಲ್ ಕಿತ್ಬಿಟ್ರು ಚಿಕ್ಕಣ್ಣ. ಬಾಸ್ ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ಹೋಗಿದ್ರೆ, ಬಾಸ್ ಜೊತೆಗೆ ಚಿಕ್ಕಣ್ಣ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾ ಇದ್ರು ಇಷ್ಟೊತ್ತಿಗಾಗಲೇ. ಮತ್ತಷ್ಟು ಮಾಹಿತಿ ಸೌಖ್ಯ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸೌಖ್ಯ, ಗಮನಿಸ್ತಾ ಇದ್ದೀವಿ ಈ ಪ್ರಕರಣ ಒಂದೊಂದೇ ತಿರುವನ್ನು ಪಡೆದುಕೊಂಡು ಹೋಗ್ತಾ ಇದೆ. ಚಿಕ್ಕಣ್ಣ ಏನಾದರೂ ಅವತ್ತು ದರ್ಶನ್ ಜೊತೆಗೆ ಹೋಗಿದ್ರೆ ಯಾವ ರೀತಿ ಲಾಕ್ ಆಗ್ತಾ ಇದ್ರು, ಜೊತೆಗೆ ಅವತ್ತು ಪಾರ್ಟಿ ನಡೆದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು, ಪ್ರದೋಷ್ ಹೇಗೆ ತಗಲಾಕೊಂಡ? ಕೂಡ ಚಿಕ್ಕಣ್ಣ ಜಸ್ಟ್ ಒಂದು ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವತ್ತು ನಡೀತಾ ಇದ್ದಂಥ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿಯನ್ನು ನಡೀತಾ ಇತ್ತು. ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಇದ್ದರು. ಅದೇ ರೀತಿಯಾಗಿ ಅವರ ಸಹಭಾಗಿತ್ವದಲ್ಲಿ ಒಂದಷ್ಟು ಜನ ಅವರ ಅಭಿಮಾನಿಗಳು ಅಥವಾ ಅವ್ರ ಜೊತೆಗಿರುವಂಥ ಸಂಘದವರು ಒಂದಷ್ಟು ಜನ ಪಾರ್ಟಿಯನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಇನ್ನೇನಪ್ಪ ಅಂತಂದರೆ ಪಟ್ಟಣಗೆರೆ ಶೆಡ್ಗೆ ಹೋಗಬೇಕು ಅನ್ನುವಂಥ ಒಂದು ಫೋನ್ ಕಾಲ್ ಬರುತ್ತೆ ಅವ್ರಿಗೆ. ಅಂದರೆ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದೀವಿ ಅಂತ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಏನಿದ್ದಾರೆ ಆ ವಿಷಯ ಅವ್ರಿಗೆ ಗೊತ್ತಿರಲ್ಲ. ಆದರೆ ದರ್ಶನ್ ಅವರು ಅವ್ರನ್ನ ಕೇಳ್ತಾರೆ, ನೀವು ಬನ್ನಿ ಹೋಗೋಣ ಅಂತೇಳಿ, ಚಿಕ್ಕಣ್ಣನ ಕರ್ಕೊಂಡು ಹೋಗೋಣ ಅಂತ. ಆದರೆ ಪಟ್ಟಣಗೆರೆ ಶೆಡ್ಡು ಅಥವಾ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಆದರೆ ನಂಗೆ ತಡ ಆಗ್ತಾ ಇದೆ, ಮನೆಗೆ ಹೋಗಬೇಕು ಅಂತೇಳಿ ಚಿಕ್ಕಣ್ಣ ಅಲ್ಲಿಂದ ಕಾಲ್ ಕೇಳ್ತಾರೆ. ಒಂದು ರೀತಿಯಾಗಿ ಅದೃಷ್ಟ ಅಂತಲೇ ಹೇಳ್ಬೋದು, ಜಸ್ಟ್ ಮಿಸ್ ಆಗಿರುವಂಥದ್ದು. ಆದರೆ ಇನ್ನೊಂದೇನಪ್ಪ ಅಂದರೆ ಪ್ರದೋಷ್ ದುರಾದೃಷ್ಟ ನೋಡಿ. ಅಲ್ಲಿ ದರ್ಶನ್ನೇ ಹೇಳ್ತಾರೆ, ಬೇಡಪ್ಪ ನೀನು ಬರೋದು ಅಂತ, ಬೇಡ ಇಲ್ಲೇ ಇರು ನೀನು ಅಂತ. ಆದರೂ ಕೂಡ ಪ್ರದೋಷು ಯಾವ ರೀತಿ ಅಭಿಮಾನ ಅಂತ ಅಂದರೆ, ಬಾಸ್ ನಾನು ಬರ್ತೀನಿ ಅಂತೇಳಿ ದುಂಬಾಲು ಬಿದ್ದು ಬಾಸ್ ಜೊತೆ ಹೋಗಿರೋದು. ಹಾಗಾಗಿನೇ ಈ ಒಂದು ಕೇಸಲ್ಲಿ ಪ್ರದೋಷ್ ಕೂಡ ತಗಲಾಕೊಂಡಿರೋದು. ಅಂದರೆ ಸಾಕ್ಷ್ಯನಾಶ ಜೊತೆಗೆ ಈ ಹಣವನ್ನು ಕೊಟ್ಟು ಆರೋಪಿಗಳನ್ನು ಸರೆಂಡರ್ ಮಾಡೋದಕ್ಕೆ ಕೂಡ ಇವರು ಸಂಚನ್ನು ರೂಪಿಸಿದ್ರು ಅನ್ನುವಂಥ ಕಾರಣಕ್ಕೆ ಪ್ರದೋಷ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಚಿಕ್ಕಣ್ಣ ಬಗ್ಗೆ ನೋಡೋದಾದರೆ ಒಂದು ಬಡ ಕುಟುಂಬದಿಂದ ಹಾಸ್ಯ ಕಲಾವಿದನಾಗಿ ಇಂಡಸ್ಟ್ರಿಗೆ ಕಾಲಿಟ್ಟಿರುವಂಥವ್ರು ಅವರು. ಈಗಾಗಲೇ ಅನೇಕ ಸಿನಿಮಾಗಳಲ್ಲೂ ಕೂಡ ಹೆಸರು ಪಡ್ಕೊಂಡಿದ್ದಾರೆ. ಆ ಒಂದು ಪಾರ್ಟಿಯಲ್ಲಿ ಅವತ್ತು ಅವ್ರು ಭಾಗಿಯಾಗಿದ್ದು ನಿಜ, ಪಾರ್ಟಿಗೆ ಹೋಗಿದ್ದು ನಿಜ. ದರ್ಶನ್ ಅವ್ರ ಜೊತೆಗೆ ಕೂತ್ಕೊಳ್ತಾರೆ, ಪಾರ್ಟಿ ಮಾಡ್ತಾರೆ. ಅದಾದ ಬಳಿಕ ದರ್ಶನ್ ಅವರೇನಾದರೂ ನೀನು ಕಾರ್ ಹತ್ತು ಅಂತ ಜಾಸ್ತಿ ಬಲವಂತ ಮಾಡಿ ಅವರನ್ನು ಕರ್ಕೊಂಡು ಹೋಗಿದ್ರು ಅಂತ ಅಂದರೆ ಚಿಕ್ಕಣ್ಣ ಕೂಡ ಈ ಕೇಸ್ನಲ್ಲಿ ತಗಲಾಕೊಳ್ತಾ ಇದ್ರು. ಈಗ ಹೇಗೆ ದರ್ಶನ್ ಅವ್ರು ಕಂಬಿ ಎಣಿಸ್ತಾ ಜೈಲಲ್ಲಿದ್ದಾರೋ ಅದೇ ರೀತಿಯಾಗಿ ಚಿಕ್ಕಣ್ಣ ಕೂಡ ದರ್ಶನ್ ಅವರ ಜೊತೆಗಿರಬೇಕಾಗಿತ್ತು. ಅವತ್ತು ಅವ್ರ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ, ಮನೆ ಕಡೆ ಸೆಳೆತ ಹೆಚ್ಚಾಗಿತ್ತು ಅನಿಸುತ್ತೆ. ಹಾಗಾಗಿ ಅವತ್ತವರು ತಡ ಆಗ್ತಾ ಇದೆ ನನಗೆ, ನಾನು ಮನೆಗೆ ಹೋಗಬೇಕು ಅಂತೇಳಿ ದರ್ಶನ್ ಕಾರ್ ಹತ್ತಲಿಲ್ಲ, ಬದಲಾಗಿ ಅವ್ರ ಪಾಡಿಗೆ ಅವರು ಮನೆಗೆ ಹೋದರು. ಹಾಗಾಗಿ ಚಿಕ್ಕಣ್ಣ ತಗಲಾಕೊಂಡಿಲ್ಲ. ಅದ್ರ ಬದಲಾಗಿ ಪ್ರದೋಷ್ ತಾನಾಗಿ ತಾನೇ ಹಳ್ಳಕ್ಕೆ ಬಿದ್ದಂತಾಗಿದೆ.
ಈ ಒಂದು ಕೇಸ್ನಲ್ಲಿ ಪ್ರಮುಖವಾಗಿ ಸಾಕ್ಷಿ ನಾಶ ಜೊತೆಗೆ ಈ ಆರೋಪಿಗಳನ್ನು ಸರೆಂಡರ್ ಮಾಡೋದಕ್ಕೆ ಅಂತ ದುಡ್ಡನ್ನು ಕೊಟ್ಟಿರುವಂಥ ಆರೋಪ ಕೂಡ ಈಗ ಸದ್ಯಕ್ಕೆ ಪ್ರದೋಷ್ ಮೇಲೇ ಇರುವಂಥದ್ದು. ಅಂದರೆ ಈ ಕಾರ್ತಿಕ್ ಇರ್ಬೋದು, ಅದೇ ರೀತಿಯಾಗಿ ರಾಘವೇಂದ್ರ, ನಿಖಿಲ್, ಇವ್ರು 3 ಜನರನ್ನು ಕೂಡ ಮೊದಲಿಗೆ ಸರೆಂಡರ್ ಆದ್ರಲ್ಲ ಅವ್ರಿಗೆ ಹಣ ಕೊಟ್ಟು ಸರೆಂಡರ್ ಮಾಡಿಸಿದ್ದೇ ಪ್ರದೋಷು. ಸದ್ಯಕ್ಕೆ ಪ್ರದೋಷ್ ಈಗ ತಗ್ಲಾಕೊಂಡಿದ್ದಾರೆ. ಚಿಕ್ಕಣ್ಣ ಕೂದಲೆಳೆ ಅಂತರದಲ್ಲಿ ಜಸ್ಟ್ ಮಿಸ್ ಆಗಿರೋದ್ರಿಂದ ಅವ್ರ ಅದೃಷ್ಟ ಚೆನ್ನಾಗಿದೆ ಅನ್ನುವಂಥ ಚರ್ಚೆ ಕೂಡ ನಡೀತಿದೆ. ಈಗಾಗಲೇ ಅವರನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆಸಿ ತನಿಖೆ ಕೂಡ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಅವತ್ತು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿದ್ದು ನಿಜ, ಪಾರ್ಟಿಯಲ್ಲಿ ಭಾಗಿಯಾಗಿದ್ದು ನಿಜ, ಆದರೆ ನಂಗೆ ತಡ ಆಗುತ್ತೆ ಅಂತ ನಾನು ಮನೆಗೆ ಹೋದೆ ಹೊರತು ಅವ್ರ ಜೊತೆ ಹೋಗಿಲ್ಲ, ನನಗೂ ಈ ಕೇಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಕೂಡ ಚಿಕ್ಕಣ್ಣ ಹೇಳಿದ್ದಾರೆ. ಹಾಗಾಗಿ ಚಿಕ್ಕಣ್ಣ ಅವರ ಅದೃಷ್ಟ ನಿಜಕ್ಕೂ ಕೂಡ ಚೆನ್ನಾಗಿತ್ತು. ಅವರು ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಬೆಳೆದಿರೋದ್ರಿಂದ ಅವರು ಈ ಕೇಸಲ್ಲಿ ತಗ್ಲಾಕೊಂಡಿಲ್ಲ. ಹಾಗಾಗಿ ಚಿಕ್ಕಣ್ಣ ಅವರ ಅದೃಷ್ಟ ಚೆನ್ನಾಗಿದೆ ಅಂತ ಸಾರ್ವಜನಿಕ ವಲಯದಲ್ಲೂ ಕೂಡ ಅದೇ ಚರ್ಚೆ ಆಗ್ತಾ ಇದೆ. ಬಟ್ ಈಗ ಒಂದು ನಾವು ಗಮನಿಸೋದಾದರೆ, ಈಗ ದರ್ಶನ್ ಜೊತೆಗೆ ಸಾಕಷ್ಟು ಸಹನಟರು, ಹೊಸ ನಟರು ಕೂಡ ಪಾರ್ಟಿ ಮಾಡಲಿಕ್ಕೆ ಸಾಕಷ್ಟು ಬಾರಿ ಮುಂದಾಗಿದ್ದಾರೆ. ಒಂದು ಲೇಟ್ ನೈಟ್ ಪಾರ್ಟಿ, ಅದು ಕೂಡ ಕೇಸ್ ಆಗಿತ್ತು. ಈಗ ಚಿಕ್ಕಣ್ಣ ಬಚಾವಾಗಿದ್ದಾರೆ. ಉಳಿದಂಥವ್ರಿಗೂ ಕೂಡ ಅನ್ನಿಸ್ತಾ ಇರುತ್ತೆ ನಾವು ದರ್ಶನ್ ಜೊತೆಗೆ ಪಾರ್ಟಿಗೆ ಹೋಗ್ಬೇಕು ಬೇಡ ಅಂತೇಳಿ. ಅಂದರೆ ಒಂದು ರೀತಿ ಭಯ ಶುರುವಾಗಿಬಿಡುತ್ತೆ ಅಂತ. ನಿಜಕ್ಕೂ ಪ್ರಭು, ಅಂದರೆ ಪಾರ್ಟಿ ಅಂತ ಬಂದಾಗ ಪಾರ್ಟಿಯಲ್ಲಿ ಭಾಗಿಯಾಗೋದು ಬೇರೆ. ಕೆಲವೊಬ್ಬರು ದೊಡ್ಡ ದೊಡ್ಡ ಸ್ಟಾರ್ಸ್ ಇರ್ತಾರೆ, ಸೆಲೆಬ್ರಿಟೀಸ್ ಇರ್ತಾರೆ, ಜೊತೆಗೆ ರಾಜಕಾರಣಿಗಳು ಇರ್ತಾರೆ. ಅನೇಕರು ಅವ್ರ ಪಾರ್ಟಿಗೆ ಒಂದು ರೀತಿಯಾಗಿ ಗೆಸ್ಟ್ ಆಗಿ ಹೋಗಿರ್ತಾರೆ, ಅಥವಾ ನಮ್ಮ ಕಡೆಯವರು ಇವರು ಬನ್ನಿ ಅಂತೇಳಿ ಒಂದು ರೀತಿಯಾಗಿ ಕೋಟಾ ಜೊತೆಗೆ, ಅಂದರೆ ಕೆಲವೊಂದು ನಮ್ಮ ಸಮುದಾಯದವ್ರು ಅಂತನೋ ಅಥವಾ ನಮ್ಮ ಜೊತೆ ಕೆಲಸ ಮಾಡೋರು ಅಂತನೋ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾರೆ. ಪಾರ್ಟಿಗೆ ಹೋಗ್ತಾರೆ, ಕುಡಿತಾರೆ, ತಿಂತಾರೆ, ಜೊತೆಗೆ ಫೋಟೋಸ್ ಕೂಡ ತೆಗೆದುಕೊಳ್ತಾರೆ. ಈ ಪಬ್ಗಳಿಗೂ ಹೋಗ್ತಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಥವಾ ಸೆಲೆಬ್ರಿಟೀಸ್ ಪಬ್ಗೆ. ಆದರೆ ಹೋಗೋದು ಒಳ್ಳೆಯದು. ಅದಾದ ಬಳಿಕ ಅವ್ರ ಜೊತೆಗೆ ಇರುವಂಥ ಕೆಲವೊಂದು ಈ ರೀತಿ ಪ್ರಕರಣನೋ ಅಥವಾ ಇನ್ನೇನೋ ಮತ್ತೊಂದು ಅಂತ ಅವ್ರು ಹೋದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಅಭಿಮಾನನೇ ಬೇರೆ, ಜೊತೆಗೆ ಅವ್ರು ಮಾಡುವಂಥ ಕುಕೃತ್ಯಗಳಲ್ಲಿ ನಾವು ಭಾಗಿಯಾಗೋದೇ ಬೇರೆ. ಚಿಕ್ಕಣ್ಣ ಅವ್ರಿಗೆ ಅವತ್ತು ಗೊತ್ತಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ, ಆದರೆ ಅವ್ರು ಅಲ್ಲಿಂದ ಕಾಲ್ ಕಿತ್ತರು. ಪಾರ್ಟಿಗೆ ಬಂದೆ, ಅಟೆಂಡ್ ಮಾಡಿದೆ, ಅಷ್ಟೇ ಸಾಕು, ನಾನು ಮನೆಗೆ ಹೋಗ್ತೀನಿ ಅಂತ. ಹಾಗಾಗಿ ಅವ್ರು ಅಲ್ಲಿಂದ ಒಂದು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.